ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಮೈಸೂರು ಜಿಲ್ಲೆ, ರಾಷ್ಟ್ರೀಯ ಸೇವಾ ಯೋಜನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಮೈಸೂರು, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಮೈಸೂರು ಜಿಲ್ಲೆ, ಯುವಕ ಸಂಘ ಮತ್ತು ಯುವತಿ ಮಂಡಳಿಗಳು ಮೈಸೂರು ಇವರ ಸಹಯೋಗದಲ್ಲಿ ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮೈಸೂರು ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ತನ್ವೀರ್ ಸೇಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಜನೋತ್ಸವ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಯುವ ಜನೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಜಾನಪದ ನೃತ್ಯ, ಜೇನುಮಲೆ ಗುಂಜುಮಲೆಗಳಿಂದ 7 ಮಲೆ 77 ಮಲೆಗಳು ತಪ್ಪಲಿಲ್ಲದ ನಾಟ್ಯ ಬಿಡುವಂತ ನಮ್ಮ ಅಪ್ಪಾಜಿ ಮುಂದೆ ಮೈಕಲ್ ಪದ್ಮಸರು ಕೇಳ್ರಪ್ಪ. ಜಾನಪದ ಗೀತ ಗಾಯನ, ಕೋಲು ಕೋಲ ತಂದನ ತಂದನ ತಾನ ತಂದೆ ನನ ತಂದನ ತಂದನ ತಾನ ನಮ್ಮ ಕಾಡು ಕುರುಬ ಮಕ್ಕಳು ದುಡಿದೋರೆ ನಮ್ಮ ಕಾಡಿಗೆ ದುಡಿದೋರೆ ಅದಕ್ಕೊಂದ್ಸಲ ಹೋಗೇಂದ್ರಪ್ಪ ಮುಂಗುಂಡದ ಮಾದೇವನವರು ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಂದು ನಾಟ್ಯ ಮಾಡ್ತಕ್ಕಂತ ನಮ್ಮ ಅಪ್ಪಾಜಿ ಮತ್ತು ಮಾದಪ್ಪನ ಮಾದಪ್ಪಂತಾರೆ ಉಗೇಂದ್ರಪ್ಪ.
ವಿಜ್ಞಾನ ವಸ್ತು ಪ್ರದರ್ಶನ, ವರ್ಕ್ ಆಗೋದು ಇದ್ರದ್ದು ರಿವರ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಇದು ಹೇಗೆ ಅಂತಂದರೆ ಅಲ್ಲಿ ರಿಲೇ ಅಂತ ಯೂಸ್ ಮಾಡಿದ್ದೀವಿ. ಇದೆಲ್ಲ ಸೆನ್ಸರ್ಸ್ ಅದಕ್ಕೆ ಸ್ವಿಚ್ ಇದ್ರದ್ದು ಆಪೋಸಿಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಹೈಯರ್ ರೇಡಿಯೇಷನ್ಸ್ ಇದ್ದಾಗ ಆನ್ ಆಗುತ್ತೆ ಅಲ್ವಾ, ಅದೇ ಒಂದು ಸ್ಟೇಟನ್ನು ಇದಕ್ಕೆ ಫಿಕ್ಸ್ ಮಾಡಿದ್ರೆ ಇನ್ ಕೇಸ್ ಅವರಿಗೆ Surprise what kind of atmosphere it will provide. ಜಾಸ್ತಿ That is applicable for all kinds of flights. ನನ್ನ ಹೆಸರು ಮೆಹಕ್ ಅಂತ. ನಾವು ಮಹಾರಾಣಿ ಸೈನ್ಸ್ ಕಾಲೇಜಿಂದ ಬಂದಿರೋದು. ನಾವಿವತ್ತು ಮಾಡ್ತಿರೋದು ಅಗ್ರಿಕಲ್ಚರ್ ಬೇಸ್ಡ್ ಮಾನಿಟರಿಂಗ್ ಸಿಸ್ಟಮ್. ಇದರಿಂದ ಹೇಗೆ ಅಂದರೆ ಇವಾಗ ರೈತರುಗಳಿಗೆ ಹೇಗೆ ನಾವು ಇವಾಗ ಅವರು ತುಂಬ ವೇಸ್ಟ್ ಮಾಡ್ತಾರೆ ಅಲ್ವಾ ನೀರು, ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಿ ಅದನ್ನು ಯೂಸ್ ಮಾಡಿ ನಾವು ಹೇಗೆ ಸೆನ್ಸರ್ನ ಅಪ್ಲೈ ಮಾಡ್ಬೋದು ಅಂತ ನಾವು ಈ ಮಾಡೆಲಿಂದ ನಾವು ಅವರಿಗೆ ತಿಳಿಸ್ಕೊಡ್ಬೋದು. ಆಮೇಲೆ ಇವಾಗ ಟೆಂಪರೇಚರ್ ಅಂದರೆ ಇವಾಗ ಟೆಂಪರೇಚರ್ ಜಾಸ್ತಿ ಆದಾಗ ಅವರು ರೈತರಿಗೆ ಗೊತ್ತಾಗಲ್ಲ ಅಲ್ವಾ, ಹಾಗೆ ಅದು ಟೆಂಪರೇಚರ್ನ ಹೇಗೆ ರೆಡ್ಯೂಸ್ ಮಾಡಿ ನಾವು ಅದ್ರಲ್ಲಿ ಸ್ಪ್ರೇ ಮಾಡ್ಬೋದು. ಆಮೇಲೆ ಆ ಟೆಂಪರೇಚರ್ನ ನಾವು ಹೇಗೆ ಇದರಲ್ಲಿ ಇಂಟ್ರಡ್ಯೂಸ್ ಮಾಡಿ ಅಂದರೆ ಪ್ಲ್ಯಾಂಟ್ ಗ್ರೋತ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು ಮತ್ತು ಟೆಂಪರೇಚರ್ ಕಮ್ಮಿ ಇರಬೇಕು, ಆವಾಗ ಈಲ್ಡ್ ಜಾಸ್ತಿ ಸಿಗುತ್ತೆ. ಅದರಿಂದ ಇದು ತುಂಬ ಯೂಸ್ಫುಲ್ ಫಾರ್ ಫ್ಯೂಚರ್ ಇಂಪ್ಲಿಮೆಂಟ್. ಹಾಗಾಗಿ ನಾವು ಸೆನ್ಸರ್ನ ಇಂಟ್ರಡ್ಯೂಸ್ ಮಾಡಿ ಮುಂದೆ ಫ್ಯೂಚರ್ಗೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ಇದರಿಂದ ತೋರಿಸ್ಕೊಡ್ತಿದ್ವಿ. ಇದನ್ನು ಆ್ಯಕ್ಚುಲಿ ನಮ್ಮ ಸರ್ ಇದ್ದಾರೆ, VNK ಸರ್. ಅವರು ನಮಗೆ ಈ ಥರ ಐಡಿಯಾಸ್, ನಾವು ಅವರಿಗೆ ಈ ಐಡಿಯಾಸ್ ತೊಗೊಂಡು ಹೋಗಿ ಅವರಿಗೆ ಕೇಳಿದ್ವಿ, ಈ ಥರ ಮಾಡ್ಬೋದು ಸರ್. ಅವ್ರು ನಮಗೆ ತುಂಬ ಎನ್ಕರೇಜ್ ಮಾಡಿದ್ರು, ಮಾಡ್ಬೋದು ಇದು. ಫಾರ್ ಎಕ್ಸಾಂಪಲ್ ರೈತರು ಇವಾಗ ಬ್ಯಾಕ್ ಬೋನ್ ಆಫ್ ಇಂಡಿಯಾ ತಾನೆ, ಹಾಗಾಗಿ ಫಸ್ಟ್ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿ, ಇದು ಫ್ಯೂಚರಿಗೆ ತುಂಬ ಅಪ್ಲಿಕೇಶನ್ ಆಗಿದೆ ಅಂತ ಅವ್ರು ನಮಗೆ ಹೇಳಿದ್ರು ಸರ್. ಓಕೆ, ಥ್ಯಾಂಕ್ ಯು ಸರ್. ನನ್ನ ನೇಮ್ ಬಂದು ಪೂಜಾ ಎಸ್ ಅಂತ. ನಾನು ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ಸಲ್ಲಿ ಓದ್ತಿರೋದು. ಇವಾಗ ಫಸ್ಟ್ ಇಯರ್ MSc ಫಿಸಿಕ್ಸ್ ಓದ್ತಿರೋದು. ನಮಗೆ ಇಲ್ಲಿ ಇವತ್ತೇನು ಫಂಕ್ಷನ್ ನಡೀತಿದೆ, ಇಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿರೋದು ನಮಗೆ ಏನಂತ ಹೇಳೋದು ನಮಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ನಾವು ಏನು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ IoT ಬೇಸ್ಡ್ ಎಲೆಕ್ಟ್ರಿಕಲ್ ಪೋಲ್ ಡೇಂಜರ್ ಅಲರ್ಟ್ ಸಿಸ್ಟಮ್ ಅಂತ ಹೇಳಿ. ಇದು ಹೆಂಗೆ ಅಂತ ಹೇಳಿದರೆ ಇವಾಗಷ್ಟೇ ಅಲ್ಲದೆ ಮುಂದಿನ ಜನ್ರೇಷನ್ ಫ್ಯೂಚರ್ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇಗೆ ಅಂತ ಹೇಳಿದರೆ ನಾನು ನಿಮಗೆ ಅದನ್ನು ಆ ಕಡೆ ತೋರಿಸಿದ್ರೆ ನಿಮಗೆ ಹೇಳ್ಬೋದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಇವಾಗ ನೀವು ಹೊರಗಡೆ ರೂರಲ್ ಏರಿಯಾದಲ್ಲಿ ಅಗ್ರಿಕಲ್ಚರ್ ಫೀಲ್ಡಲ್ಲೆಲ್ಲ ನೋಡಿರ್ತೀರ. ಈ ಸಿಟಿಗಳಲ್ಲೆಲ್ಲ ಏನು ಲೈಟ್ ಕಂಬಗಳು ಅಷ್ಟೊಂದಿರುತ್ತೆ, ಜನಗಳು ಓಡಾಡ್ತಾ ಇರ್ತಾರೆ. ಅದು ಸ್ವಲ್ಪ ಬೆಂಡಾದರೂ ಕೂಡ ಅಂದರೆ ಬೆಂಡಾಗಿ ಬಿದ್ದೋದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಬೇಗ. ಅದೇ ಹಳ್ಳಿಗಳ ಕಡೆ ಈ ಅಗ್ರಿಕಲ್ಚರ್ ಫೀಲ್ಡಲ್ಲೆಲ್ಲ ಇರುತ್ತಲ್ಲ, ಈ ಪ್ರಾಣಿ ಪಕ್ಷಿಗಳು ಓಡಾಡ್ತಿರ್ತಾವಲ್ಲ, ಅಲ್ಲೆಲ್ಲ ನಿಮಗೆ ಗೊತ್ತಾಗಲ್ಲ. ಅದೇ ಅದು ಒಂದು ಚೂರು ಬೆಂಡಾದರೂ ಕೂಡ ನಮಗೆ ಗೊತ್ತಾಗ್ಬಿಡ್ಬೇಕು. ಅದಕ್ಕೋಸ್ಕರ ನಾವು ನಾನೇನು ಮಾಡೆಲ್ ಮಾಡಿದ್ದೀವಿ ಇದನ್ನು ಅಳವಡಿಸೋದ್ರಿಂದ ಅದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಚೂರು ಬೆಂಡಾದರೂ ಕೂಡ ನಮಗೆ ಫೋನಿಗೆ ಮೆಸೇಜ್ ಬರುತ್ತೆ, ಇಲ್ಲಿ ಬೆಂಡಾಗಿದೆ ನೋಡಿ ಅಂತ ಹೇಳಿಬಿಟ್ಟು. ಇದನ್ನು ಇಲ್ಲಿ ಅಷ್ಟೇ ಅಲ್ಲದೆ ನೀವು ಬೈಕಲ್ಲಿ ಅಂದರೆ ವೆಹಿಕಲ್ಸಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಬೋದು. ವೆಹಿಕಲ್ಸಲ್ಲಿ ಹೇಗೆ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ ಅಲ್ಲೂ ಕೂಡ ಹೀಗೆ ಹಾಟ್ಸ್ಪಾಟು ಮತ್ತು ವೈಫೈ ಕನೆಕ್ಷನಿಂದ ನಾವು ಮಾಡ್ಕೋಬೋದು. ಇವಾಗ ಪೇರೆಂಟ್ಸು ಮಕ್ಕಳುಗಳಿಗೆ ನಂಬಿ ಬೈಕು ಅದೆಲ್ಲ ಕೊಟ್ಟು ಕಳಿಸಿರ್ತಾರೆ. ಆದರೆ ಅವ್ರಿಗೆ ಏನಾದರೂ ಆಗುತ್ತೆ ಪ್ರಾಬ್ಲಮ್, ಅದು ನಿಮಗೆ ಗೊತ್ತಾಗಲ್ಲ. ನೀವು ಕಾಲ್ ಮಾಡ್ತೀರಾ, ಬಟ್ ಅವ್ರು ರಿಸೀವ್ ಮಾಡೋಕ್ಕಾಗ್ತಿರಲ್ಲ, ಯಾಕಂದರೆ ಏನಾದರೂ ಆಗ್ಬಿಟ್ಟಿರುತ್ತೆ, ಅದು ನಿಮ್ಗೆ ಗೊತ್ತಾಗೇ ಇರಲ್ಲ. ಅದೇ ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಅಲ್ಲಿ ಏನಾದರೂ ಆಗಿದ್ದು ಕೂಡ ನಿಮಗೆ ಮೆಸೇಜ್ ಬಂದುಬಿಡುತ್ತೆ. ಚೂರು ಆ ಬೈಕು ಇಷ್ಟು ಆ್ಯಂಗಲ್ ಅಂತ ಇರುತ್ತೆ, ಅದಕ್ಕೆ ಒಂದು ಚೂರು ಜಾಸ್ತಿ ಬೆಂಡಾದರೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಏನೋ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿ. ಆ ಥರ ಇದನ್ನು ತುಂಬ ಕಡೆ ಬೆಳೆಸ್ಕೋಬೋದು. ನಾವಿವಾಗ ಇದು ಒಂದು ಚಿಕ್ಕದಾಗಿ ಇದು ಮಾಡೆಲ್ ಎಕ್ಸಿಕ್ಯೂಷನ್ ಇರೋದನ್ನ ಸ್ವಲ್ಪ ಮಾಡಿ ಇಲ್ಲಿ ತೋರಿಸಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸರ್ ಅದು ಸರ್ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದು ಮೆಂಟರಿಂದ ಸರ್. ನಮ್ಮ ಮೆಂಟರ್ ಇದ್ದಾರೆ VNK ಸರ್, ಅವರಿಂದ ಹೆಲ್ಪ್ ಮಾಡಿದ್ರು ಸರ್. ಅದಾಗ ಗೊತ್ತಾಯಿತು ನಮಗೆ C ಪ್ರೋಗ್ರಾಮಿಂಗ್ ಯೂಸ್ ಮಾಡಿದ್ವಿ. ಇವೆಲ್ಲವೂ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಭಾಗವಹಿಸಿ ವಿಜೇತರಾದವರನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್, ನಾನು ಒಂದಲ್ಲ ಅನೇಕ ಸಂದರ್ಭಗಳಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಂದರ್ಭ ಬಂದಾಗ, ಅದರಲ್ಲೂ ಕ್ರೀಡೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳು ಎಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಳ್ಳುವಂಥ ಕಾರ್ಯಕ್ರಮಗಳಿರ್ತಾರೆ,
ಅಲ್ಲಿ ಮೊಟ್ಟ ಮೊದಲಾಗಿ ನಾವು ಸಮಯ ಪ್ರಜ್ಞೆಯನ್ನು ನಾವು ಕಾಪಾಡ್ಕೋಬೇಕು. ಕಾರ್ಯಕ್ರಮಕ್ಕೆ ಭಾಗಿಯಾಗುವಂತಹ ಎಷ್ಟೇ ಸಂತೋಷ ಇದ್ರೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಭಾಳ ಕಷ್ಟದ ಒಂದು ಸಂಗತಿ ಇವತ್ತು ನಮ್ಮ ಮುಂದೆ. ಮೈಸೂರು ಜಿಲ್ಲೆಯವರೇ ಆದಂತಹ ಮುಖ್ಯಮಂತ್ರಿಗಳ ಹೆಸರಿನಿಂದ ಪ್ರಾರಂಭವಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷರವರೆಗೂ ಸುಮಾರು 40 ಜನದ ಪಟ್ಟಿನ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣೆ ಆಗುತ್ತೆ. ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಯಾರಿಲ್ಲ ಅಂತ ಕೇಳ್ಕೊಂಡು ಬರೋಷ್ಟರಲ್ಲೇ ಸಮಯ ಆಗುತ್ತೆ. ಬೆಳಗ್ಗೆನೇ ನನಗೆ 10:15ಗೆ ಮಂತ್ರಿಗಳು ಬರ್ತಾರೆ, ಇವು 10:15 ಬನ್ನಿ ಅಂತ. ಆಮೇಲೆ 10:15 ಆಯಿತು, ಆಮೇಲೆ 10:45 ಆಯಿತು. ಅದಾದಮೇಲೆ ದಿಢೀರಾಗಿ ಮಂತ್ರಿಗಳು ಬರಲ್ಲ. ಸೊ ಮೊಟ್ಟ ಮೊದಲಾಗಿ ಎಲ್ಲ ನಮ್ಮ ಯುವಕ ಯುವತಿಯರಿಗೆ ಸಮಯ ಸರಿಯಾಗಿ ಪಾಲನೆ ಆಗದೇ ಇರೋದಕ್ಕೆ ನಾನು ಕ್ಷಮೆಯನ್ನು ಕೇಳಿದೆ. ಅದು ತಪ್ಪು ಯಾರ್ದಾಗಿದೆ ಅನ್ನೋದು ಬೇಡ. ಕಾರಣ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕಾಗಿರುವಂಥ ವಿಚಾರ, ನಮ್ಮ ರಾಜ್ಯದ ಸಾಕ್ಷರತಾ ನಾವು ಸಾಧಿಸಿರುವಂತಹ ಪ್ರಮಾಣ ಕೇವಲ 76%. ಇನ್ನೂ 24% ಸಾಕ್ಷರತೆಯನ್ನು ನಾವು ಹೊಂದ್ಕೋಬೇಕಾಗಿದೆ. ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವಜನಾಧಿಕಾರಿ ಅಭಿಷೇಕ್ ಎಸ್ ಚವರೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.